ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ಅವರು ಕೆಟ್ಟು ಹೋದವರು ಕೃತ್ಯಗಳಲ್ಲಿ ನಡೆಸುತ್ತಾರೆ. ಅವರಲ್ಲಿ ಒಳ್ಳೆಯದನ್ನು ಮಾಡುವವರು ಇಲ್ಲ. ಹಲ್ಲೆಲೂಯಾ. ಮೂರನೇ ವಾಕ್ಯ ಓದಿ. ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಳ್ಳೆಯದನ್ನು ಮಾಡುವವರು ಇಲ್ಲ, ಒಬ್ಬನಾದರೂ ಇಲ್ಲ, ಪ್ರತಿಯೊಬ್ಬನು ದಾರಿ ತಪ್ಪಿದವನು. ಇಲ್ಲಿ ನೋಡಿ ಹೇಳ್ತಾರೆ, ಒಳ್ಳೆಯದನ್ನು ಮಾಡುವರು ಒಬ್ಬರು ಇಲ್ಲ, ಪ್ರತಿಯೊಬ್ಬರು ದಾರಿ ತಪ್ಪಿದವರೇ. ಹಲ್ಲೆಲೂಯಾ. ನಾವೆಲ್ಲ ಯಾರಂತೆ ದಾರಿ ತಪ್ಪಿದವರೇ. ಹಲ್ಲೆಲೂಯಾ. ಯೇಸು ಸ್ವಾಮಿನ ಅಂಗೀಕಾರ ಮಾಡ್ಕೊಂಡಾಗ ನಾವು ಒಳ್ಳೆಯದಾಗಿ ನಾವು ಮಾರ್ಪಡ್ಬೇಕು. ಹಲ್ಲೆಲೂಯಾ. ಯಾರು ಮಾಡ್ಬೇಕು? ನಾವು ಒಳ್ಳೆಯದಾಗಿ ಮಾರ್ಪಡ್ಬೇಕು. ನಾವೆಲ್ಲ ದಾರಿ ತಪ್ಪಿ ಹೋದವ್ರೆ, ನಾವು ಯೇಸು ಸ್ವಾಮಿನ ಅಂಗೀಕಾರ ಮಾಡ್ಕೋಬೇಕಾ, ನಾವು ಒಳ್ಳೆಯದಾಗಿ ನಾವು ಮಾರ್ಪಡ್ಬೇಕು. ಹಲ್ಲೆಲೂಯಾ. ದಾರಿ ಎಷ್ಟು ದಿನ ಅಂತ ನಾವು ಕೆಟ್ಟ ದಾರಿ ಹುಡುಕಿ ಹೋಗಬೇಕಾಗುತ್ತೆ. ಅದು ಒಳ್ಳೆಯದಾಗಿ ನಾವು ಹುಡುಕಿ ಅಂತಂದ್ರೆ ನಾವು ನರಕಾಗಿ ನಮಗೆ ಗಟ್ಟಿಯಾಗಿದೆ. ಹಲ್ಲೆಲೂಯಾ. ನಾವೆಲ್ಲರೂ ದಾರಿ ತಪ್ಪಿ ಹೋದರೆ. ಹಲ್ಲೆಲೂಯಾ. ಯಾಕಂದ್ರೆ ಲೋಕದಲ್ಲಿ ಎಷ್ಟೋ ಜನರು ಇದ್ದಾರೆ, ಎಲ್ಲರೂ ದಾರಿ ತಪ್ಪಿ ಹೋದರೆ. ಹಲ್ಲೆಲೂಯಾ. ಯೇಸು ಸ್ವಾಮಿನ ಯಾರು ಅಂಗೀಕಾರ ಮಾಡಿದರೋ ಅವರೆಲ್ಲರೂ ಕರ್ತನಾದ ಯೇಸು ಕ್ರಿಸ್ತನ ದಾರಿ ನಾವು ಹುಡುಕಿಕೊಳ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಯಾರು ನೋಡಿ ಒಳ್ಳೆಯರಂತಾರ ನಾವೆಲ್ಲರೂ ದಾರಿ ತಪ್ಪಿ ಹೋದರೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಎಲ್ಲಾರ್ಗು ದಾರಿ ತಪ್ಪಿ ಹೋಗಿದ್ದ ಮಕ್ಕಳಿಗಾಕಿನೇ ಕರ್ತನ ನಮಗೋಸ್ಕರ ಬಂದಿದ್ದಾನೆ. ಹಲ್ಲೆಲೂಯಾ. ನನ್ನ ಪ್ರಾಣವನ್ನು ತ್ಯಾಗ ಮಾಡ್ಬೇಕು ಅಂತಂದ್ರೆ, ನನ್ನ ಪುನರ್ತ ಬಂದಿದ್ದಾರೆ ಅಂತಂದ್ರೆ ನಾವೆಲ್ಲ ನಮ್ಮಂತ ಮಕ್ಕಳಿಗೆ ಬಂದಿದ್ದಾರೆ. ಹಲ್ಲೆಲೂಯಾ. ದಾರಿ ತಪ್ಪಿ ಹೋಗಿದ್ದ ಮಕ್ಕಳಿಗೆ ದೇವರು ನಮಗಾಗಿ ಬಂದಿದ್ದಾರೆ. ಹಲ್ಲೆಲೂಯಾ. ಕೆಳಗಡೆ ಒಂದು 4. ದುಷ್ಟತ್ವವನ್ನು ನಡೆಸುವವರು ತಿಳಿಯುವುದಿಲ್ಲವೋ, ಅವರು ನನ್ನ ಜನರನ್ನು ಆಹಾರವನ್ನು ಎಂಬಂತೆ ನುಂಗಿ ಬಿಡುತ್ತಾರೆ, ಯೆಹೋವನನ್ನು ಸ್ಮರಿಸುವುದಿಲ್ಲ. ಪಕ್ಕನೆ ಅವರು ಭಯಭ್ರಾಂತರಾಗುವರು. ಯಾಕೆಂದರೆ ದೇವರು ನೀತಿವಂತರ ಪಕ್ಷದಲ್ಲಿದ್ದಾನೆ. ನೀತಿವಂತರ ಪಕ್ಷದಲ್ಲೇ ಇದ್ದಾನೆ. ಹಿಂದೆ ಓದಿ 4 ಓದಿ. ದುಷ್ಟತ್ವವನ್ನು ನಡೆಸುವವರೆಲ್ಲರೂ ತಿಳಿಯುವುದಿಲ್ಲ. ಅವರು ನನ್ನ ಜನರನ್ನು ಆಹಾರವನ್ನು ಎಂಬಂತೆ ನುಂಗಿಬಿಡುತ್ತಾರೆ, ಯೆಹೋವನನ್ನು ಸ್ಮರಿಸುವುದಿಲ್ಲ. ಪಕ್ಕನೆ ಅವರು ಭಯಭ್ರಾಂತರಾಗ್ತಾರಂತೆ. ಹಲ್ಲೆಲೂಯಾ. ಯಾಕಂತಂದ್ರೆ ಈ ಯೆಹೋವನು ನೀತಿವಂತರ ಪಕ್ಷದಲ್ಲಿ ಇರ್ತಾರಲ್ವಾ, ಅದಕ್ಕೆ ಅವ್ರು ಏನಾಗ್ತಾರಂತೆ, ಪಕ್ಕನೆ ಭಯಭ್ರಾಂತರಾಗಿರ್ತಾರಂತೆ. ಹಲ್ಲೆಲೂಯಾ. ನಿಮ್ಮ ಜೊತೆಲಿ ಯೇಸು ಕ್ರಿಸ್ತನು ಇದ್ದಾರೆ ಅಂದರೆ ನಿನ್ನ ಜೊತೆಲಿ ಪಕ್ಕದಲ್ಲಿ ಅಂತಂತೆ ಭಯಭ್ರಾಂತರಾಗಿ ಮಾರ್ಪಡ್ತಾರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಡನ್ ಆಗಿ ಒಂದು ಏನಾದ್ರು ಈ ನಮ್ಮ ಒಂದು ಅದ್ಭುತ ಕಾರ್ಯ ನಡೀತಂದ್ರೆ ನಾವ್ ಹೆಂಗೆ ಚೇಂಜ್ ಆಗ್ತೀವಿ ಅಯ್ಯೋ ಅಂತ. ಹಲ್ಲೆಲೂಯಾ. ಹಾಗೆ ಭಯಭ್ರಾಂತರಾಗಿ ಇರ್ಬೇಕಂತೆ. ಹಲ್ಲೆಲೂಯಾ. ನಮ್ಮನ್ನ ನೋಡಿ ಈ ರೀತಿ ನಾವು ಇರ್ಬೇಕು ಅಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ನಾವು ನೀತಿವಂತರಾಗಿ ನಾವು ಬಾಳ್ಬೇಕಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ನೀತಿವಂತರ ಜೊತೆಲಿ ಯಾವಾಗಲೂ ಕರ್ತನಾದ ಯೇಸು ಕ್ರಿಸ್ತನ ಇರ್ತಾನಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನ ನೀತಿವಂತರಾಗಿ ಇಷ್ಟ ಇದ್ದೀರಾ? 6ನೇ ವಾಕ್ಯ ಓದಿ. ನೀವು ಕುಗ್ಗಿದವರ ಸಂಕಲ್ಪವನ್ನು ಭಂಗಪಡಿಸಿದರು, ಯೆಹೋವನು ಅವರ ಆಶ್ರಯವಲ್ಲವೇ. ಸಿಯೋನಿನಿಂದ ಇಸ್ರಾಯೇಲರಿಗೆ ರಕ್ಷಣೆಯು ಬೇಗನೆ ಬರಲಿ. ಯೆಹೋವನು ದುರವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಗೊಳ್ಳುವರು. ಇಸ್ರಾಯೇಲರು ಹರ್ಷಿಸುವರು. ಅರ್ಥ ಆಯ್ತಾ ಕೀರ್ತನೆ? ಇವಾಗ ಅರ್ಥ ಆಯ್ತಾ? ಅರ್ಥ ಆದ ನೇರ ಮಂಡಲಾಕಿ. ಮಹಾಪರಿಶುದ್ಧವಾದ ದೇವರೇ, ಸರ್ವಶಕ್ತನೇ, ರಾಜಾದಿರಾಜನೇ, ಉನ್ನತವಾದ ದೇವರೇ, ಅಪ್ಪ ಈ ತಿಂಗಳಿಗೆ ಕರ್ತನೆ ನೀವು ಕೊಟ್ಟಂತ ವಾಗ್ದಾನ ಸ್ವಾಮಿ, ನೀವು ಕೊಟ್ಟಂತ ವಾಕ್ಯನ ಸ್ವಾಮಿ, ಹೌದು ಸ್ವಾಮಿ, ನಮ್ಮನ್ನು ಬಲವಾಗಿ ಉಪಯೋಗ ಮಾಡೋದಕ್ಕಾಗಿ ಸ್ತೋತ್ರ, ನಮ್ಮ ಬಲಪಡಿಸೋದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ನಮ್ಮ ಅಗತ್ಯಗಳು ಕರ್ತನೆ ನಿಮಗೆ ಅರ್ತಿದೆಯಲ್ಲ ಸ್ವಾಮಿ, ಅಗತ್ಯವನ್ನು ಸ್ವಾಮಿ ಬಲವಾಗಿ ಉಪಯೋಗ ಮಾಡೋದಕ್ಕಾಗಿ ಸ್ತೋತ್ರ, ಬಲಪಡಿಸುತ್ತಾರೆ ನಡೆಸು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳಿ ತಂದೆ. ಆಮೆನ್. ಹಲ್ಲೆಲೂಯಾ. ವಾಕ್ಯ ಓದೋಣ. ಮಲಾಖಿ ಕವಿ
ಒಂದು 10 ಓದೋಣ. ನನ್ನ ಯಜ್ಞವೇದಿಯ ಮೇಲೆ ಹಾ ಯಾರು ಬೆಂಕಿಯನ್ನು ಹಾ ವ್ಯರ್ಥವಾಗಿ ಉರಿಸದಂತೆ ಹಾ ನಿಮ್ಮಲ್ಲೊಬ್ಬನು ಹಾ ದೇವಾಲಯದ ಬಾಗಿಲುಗಳನ್ನು ಮುಚ್ಚಿಬಿಟ್ಟರೆ ಹಾ ಎಷ್ಟೋ ಒಳ್ಳೆಯದು. ಹಾ ನಾನು ನಿಮಗೆ ಮೆಚ್ಚೆನು ಹಾ ನಿಮ್ಮ ಕೈಯಿಂದ ಹಾ ನೈವೇದ್ಯವನ್ನು ಸ್ವೀಕರಿಸೆನು. ಹಾ ಇದು ಹಾ ಸೇನಾಧೀಶ್ವರನಾದ ಯೆಹೋವನ ನುಡಿ. ಹಾ ಅಷ್ಟೇನಾ? ನೋಡಿ ಎಷ್ಟು ಸ್ಪಷ್ಟವಾಗಿ ನಮಗೆ ಹೇಳ್ತಾರೆ. ಹಲ್ಲೆಲೂಯಾ. ಆತನ ಮೊದಲನೇ ವಾಕ್ಯ ಏನಿದೆ? ಸ್ಟಾರ್ಟಿಂಗ್ ಏನಿದೆ? ಹೆಡ್ಲೈನು ನೈವೇದ್ಯವನ್ನು ಸಲ್ಲಿಸದ ದೇವದ್ರೋಹದ ಖಂಡನೆ. ಇನ್ನು ಹಾಗೆ 3ನೇ ವಾಕ್ಯ ಓದಿ, 10ನೇ ವಾಕ್ಯ ಓದಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶವನ್ನು ಯಾವತ್ತನ್ನು ಬಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕ ದ್ವಾರ. ನನ್ನ ಆಲಯವು ಯಾವ್ದಾರ ಇದರಲ್ಲಿ ದಶಮಾಂಶಗಳನ್ನು ಬಡಾರಕ್ಕೆ ತಗೊಂಡು ಬನ್ನಿರಿ. ನಮ್ಮ ಆಲಯವು ಆಹಾರಕ್ಕೆ ಆಗಬಾರಂತೆ. ಹಲ್ಲೆಲೂಯಾ. ಅರ್ಥ ಏನು? ಆಹಾರಕ್ಕೆ ಆಗಬಾರದು ಅಂದ್ರೆ ನಾವು ಸೇರಿಸಬೇಕಂತ ನೈವೇದ್ಯಗಳು ಕರ್ತನಿಗೆ ಸಲ್ಲಿಸಬೇಕು. ಹಲ್ಲೆಲೂಯಾ. ಆವಾಗ ಈ ಕರ್ತನ ನಮಗೆ ಆ ಆಹಾರಕ್ಕೆ ಆಗುದಿಲ್ಲ ಅಂತ ನೋಡಿ ನಮಗೆ ಪರಲೋಕದ ದ್ವಾರಗಳನ್ನು ತೆರೀತಾರಂತೆ. ಹಲ್ಲೆಲೂಯಾ. ಯಶನಿಗೆ ಇವತ್ತಿಲ್ಲ ಪರಲೋಕದ ದ್ವಾರಗಳು ತೆಗಿಬೇಕಂತ ಯಶನಿಗೆ ಆಸೆ ಇದೆ, ಇದೆಯಲ್ವಾ? ಪರಲೋಕದ ದ್ವಾರಗಳು ತೆಗೆದ್ರೆ ದೇವರು ಖಂಡಿತವಾಗೂ ನಮ್ಮನ್ನು ಸಹ ಆತನ ಸಮ್ಮುಖದಲ್ಲಿ ನಮ್ಮನ್ನು ಸೇರಿಸ್ಕೊಳ್ತಾರೆ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನಕ್ಕೆ ಈ ವಾಗ್ದಾನಗಳು, ಈ ಸಮಯಗಳು, ಈ ದಿನಗಳು ಇಲ್ಲ. ಯಾಕಂತಂದ್ರೆ ಅವ್ರಿಗೆ ಅನೇಕ ಜೀವಿತದಲ್ಲಿ ಅವರು ಆತ್ಮಿಕದ ಕಣ್ಣುಗಳು ಮುಚ್ಚಲ್ಪಟ್ಟಿದೆ. ಹಲ್ಲೆಲೂಯಾ. ಮುಚ್ಚಲ್ಪಟ್ಟಿದ್ರಿಂದ ಅವ್ರಿಗೆ ಯಾರು ಕೂಡ ನಾವು ಏನು ಮಾಡಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಪರಲೋಕದ ದ್ವಾರಗಳು ತೆರೆದಿ ನಮ್ಗೆ ಆಶೀರ್ವಾದವನ್ನು ಕೊಡ್ತಾರಂತೆ. ಹಲ್ಲೆಲೂಯಾ. ನಮ್ಗೆ ಆಶೀರ್ವಾದಗಳು ಬೇಕು ಅಂತಂದ್ರೆ ಕರ್ತನನ್ನ ಹುಡುಕುವಂತ ಮಕ್ಕಳಾಗಿರ್ಬೇಕು. ಹಲ್ಲೆಲೂಯಾ. ಕೀರ್ತನದಲ್ಲಿ ಹೇಳೋದಲ್ಲ, ನೀವು ಕೀರ್ತನದಲ್ಲಿ ಯಾರು ನೀತಿವಂತರ ಪಕ್ಷದಲ್ಲೇ ಯೆಹೋವನು ಇರುತ್ತಾನೆ ಅಂತೆ. ಹಲ್ಲೆಲೂಯಾ. ನಾವು ನೀತಿವಂತರಾಗಿ ಮಾರ್ಪಟ್ರೆ ನಮ್ಗೆ ಪರಲೋಕದ ದಾರಿಗಳು ತೆರೆಯಲ್ಪಡುತ್ತೆ. ಹಲ್ಲೆಲೂಯಾ. ಎಷ್ಟು ಜನ ನಾವು ನೀತಿವಂತರಾಗಿ ಮಾರ್ಪಡೋದಕ್ಕೆ ನಮ್ಗೆ ಎಷ್ಟು ಜನವಾಗಿ ನಮ್ಗೆ ಸಿದ್ಧರಾಗಿದ್ದೀರಾ? ನೀತಿವಂತರಾಗಿ ನಾವು ಮಾರ್ಪಡಬೇಕು. ಆವಾಗಲೇ ಪರಲೋಕದ ದಾರಿಗಳು ನಮ್ಗೆ ತೆರೆಯಲ್ಪಡುತ್ತೆ. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಾರೆ, ನಮ್ಗೆ ಪರಲೋಕದ ದಾರಿಗಳು ತೆರೆದಿ ಆಶೀರ್ವಾದಗಳು ನಮ್ಗೆ ಬೇಕು ಅಂತಂದ್ರೆ ನಾವು ನೀತಿವಂತರಾಗಿ ಆತನಿಗೆ ನಾವು ಕಾಣಿಸಲ್ಪಡ್ಬೇಕು. ಹಲ್ಲೆಲೂಯಾ. ಆತನಿಗೆ ನಾವು ನೀತಿವಂತರಾಗಿ ಆತನ ರಾಜ್ಯದಲ್ಲಿ ಕಾಣಲ್ಪಟ್ರೆ ನಮ್ಗೆ ಪರಲೋಕದ ದಾರಿಗಳನ್ನು ತೆರೆಯಲ್ಪಡುತ್ತಂತೆ. ಹಲ್ಲೆಲೂಯಾ. 1 ಕೊರಿಂಥ ತಗೊಳ್ಳಿ ಬೇಗ. ದೇವರು ನಂಬಿಗಸ್ತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ನನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಹೇಳ್ತಾರೆ, ದೇವರು ನಂಬಿಗಸ್ತನು ನನ್ನ ಕರ್ತನಾದ ಯೇಸು ಕ್ರಿಸ್ತನೆಂಬ ನನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಹಲ್ಲೆಲೂಯಾ. ದೇವರು ನಂಬಿಗಸ್ತನಾಗಿದ್ದಾನೆ, ಆದ್ರೆ ನಾವೇ ನಂಬಿಗಸ್ತರಾಗಿಲ್ಲ. ಹಲ್ಲೆಲೂಯಾ. ಆತ ನಮಗೆ ಒಂದು ವಾಗ್ದಾನ ಮಾಡ್ತಾರೆ, ಒಂದು ಪ್ರಾಮಿಸ್ ಮಾಡ್ತಾರೆ, ನನ್ನ ಮಕ್ಕಳ ಹತ್ರ ಆತ ನಂಬಿಗಸ್ತನಾಗಿದ್ದಾರೆ ಅಂತ. ಹಲ್ಲೆಲೂಯಾ. ಆತ ನಂಬಿಗಸ್ತನ ನಾವು ಹಿಡ್ಕೊಂಡು ಏನ್ ಮಾಡ್ಬೇಕು? ನಾವು ನಡಿಬೇಕು. ಹಲ್ಲೆಲೂಯಾ. ನಾವು ನಂಬಿಗಸ್ತರಾಗಿ ಮಾರ್ಪಡ್ಬೇಕಂತಂದ್ರೆ ನಾವು ದೇವರು ನಮ್ಮ ಸಹಾಯ ಇರಬೇಕು. ಹಲ್ಲೆಲೂಯಾ. ಲೋಕದಲ್ಲಿ ಯಾರ ಸಹಾಯ ನಮಗಿದ್ರು ಸಹ ನಾವು ನಂಬಿಗಸ್ತರಾಗಿ ಸಾಧ್ಯವಿಲ್ಲ. ದೇವರ ಸಹಾಯಕ್ಕೆ ಮಾತ್ರನೇ ನಂಬಿಗಸ್ತರಾಗಿ ಸಾಧ್ಯ. ಹಲ್ಲೆಲೂಯಾ. ಇವತ್ತು ಸಭೆಯೆಲ್ಲ ಖಾಲಿಯಾಗಿದೆ, ನಾವು ನಂಬಿಗಸ್ತರಾಗಿ ಸಭೆಯಲ್ಲಿ ದೇವರೆಲ್ಲ ಕಾಣಿಸ್ತಾ ಇದೆ, ಈ ಸಭೆಯೆಲ್ಲ ತುಂಬಲ್ಪಟ್ಟಿತ್ತು. ಹಲ್ಲೆಲೂಯಾ.
ನಾವು ನಂಬಿಕಸ್ಥರಾಗಿ ದೇವರು ನಡೆಸೋದಕ್ಕೆ ಯಾವ ರೀತಿ ದೇವರು ನಮ್ಮನ್ನೇ ನೇಮಿಸಿದ್ದಾರೆ. ಹಲ್ಲೆಲೂಯಾ. ನಾವೇ ನಂಬಿಕಸ್ಥರಾಗಿರುತ್ತೆ, ಬೇರೆ ಯಾರು ನಂಬಿಕಸ್ಥರಾಗಿ ಸಾಧ್ಯ? ಹಲ್ಲೆಲೂಯಾ. ನಮ್ಮನ್ನ ನೇಮಿಸಿದ್ದಾರೆ ದೇವರು, ನಾವೇ ನಂಬಿಕಸ್ಥರಾಗಿರುತ್ತೆ, ಅದೇ ಬೇರೆ ಯಾರು ನಂಬಿಕಸ್ಥರಾಗಿ ಸಾಧ್ಯ ಹೇಳಿ? ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ ವಾಕ್ಯ? ಇನ್ನೊಂದು ಅದೇ ವಾಕ್ಯನ ದೇವರು ನಂಬಿಗಸ್ತನು, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ನಮ್ಮ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ನೋಡ ಹಂಗೆ ಹೇಳ್ತಾರೆ. ಹಲ್ಲೆಲೂಯಾ. ದೇವರು ನಂಬಿಗಸ್ತನು, ಕರ್ತನಾದ ಯೇಸು ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದಾತನು ಆತನೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮನ್ನ ಕರೆದಿರುವಂತ ದೇವರು ಆತನೇ ಆಗಿದ್ದಾನೆ. ಹಲ್ಲೆಲೂಯಾ. ನಾವು ನಂಬಿಕಸ್ಥರಾಗಿ ನಾವು ಕಾಣಲ್ಪಡಬೇಕು ದೇವರ ರಾಜ್ಯದಲ್ಲಿ. ಆವಾಗ ದೇವರು ನಮಗೆ ಒಂದು 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 ಅಭಿಮಾನ, ಒಂದು ಉನ್ನತ ಸ್ಥಾನವನ್ನು ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಇಲ್ಲಿ 2 ಕೊರಿಂಥ ತಗೊಳ್ಳಿ, 2 ಕೊರಿಂಥ 9ನೇ ವಾಕ್ಯ ತಗೊಳ್ಳಿ, 9ನೇ ಅಧ್ಯಾಯ 8ನೇ ವಾಕ್ಯ. ಅದನ್ನ ದೇವರು ಸಕಲ ವಿಧವಾದ ದಾನಗಳನ್ನು ನಿಮ್ಮಲ್ಲಿ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿರುವುದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಅರ್ಥಗಳನ್ನು ಹೇರಾಳವಾಗಿ ಮಾಡುವವರಾಗಿರಬೇಕು. ನೋಡಿ, ಸಕಲ ವಿಧವಾದ ಜ್ಞಾನವನ್ನು ಮಾಡೋಕೆ ಪರಿಪೂರ್ಣವಾಗಿದ್ದಾರಂತ. ಹಲ್ಲೆಲೂಯಾ. ದೇವರು ನಮ್ಮ ವಿಷಯದಲ್ಲಿ ಏನ್ ಕೇಳ್ತೀರ ಎಲ್ಲಾನು ಮಾಡೋಕೆ ಆತನ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ನಾವು ಆತನ ರಾಜ್ಯದಲ್ಲಿ ಆತನ ಗಮನಕ್ಕೆ ನಾವು ನೀತಿವಂತರಾಗಿ ನಾವು ಮಾಡಲ್ಪಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನಿಗೆ ಇಷ್ಟವಾಗಿ ಪಾತ್ರರಾಗಿ ನಾವು ಮಾಡಲ್ಪಟ್ರೆ ದೇವರು ನಮಗೆ ಏನೇನ್ ಬೇಕು ಎಲ್ಲವನ್ನು ಒದಗಿಸಿಕೊಡೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದರಲ್ಲಿ ನಮಗೆ ಕೊಡುವಂತ ವಾಗ್ದಾನ ದೇವರ ವಾಕ್ಯನೂ ನಮ್ಗೆ ಇದನ್ನೇ ಆಗಿದೆ. ಹಲ್ಲೆಲೂಯಾ. ನಾವು ಇದೇ ರೀತಿ ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗೂ ದೇವರಲ್ಲಿ ಪರವಾಗಿ ಉಪಯೋಗ ಮಾಡ್ತಾರೆ. ಹಲ್ಲೆಲೂಯಾ. ನಾವು ಆತನಿಗೆ ನೀತಿವಂತರಾಗಿ ನಾವು ಕಾಣಲ್ಪಡಬೇಕು. ಹಲ್ಲೆಲೂಯಾ. ಅನೀತಿವಂತರಾಗಿ ನಾವು ಕಾಣಲ್ಪಟ್ರೆ ನಮ್ಮ ಸಭೆಯಲ್ಲಿ ಇದೇ ರೀತಿ ಖಾಲಿಯಾಗಿರುತ್ತೆ. ಹಲ್ಲೆಲೂಯಾ. ನಶಿಸಿ ಹೋಗ್ತಿರೋ ಆತ್ಮಗಳಿಗೆ ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗೂ ದೇವರನ್ನ ನಡೆಸ್ತಾರೆ. ಹಲ್ಲೆಲೂಯಾ. ಮತ್ತೊಂದು ಸಾಲ ನಮ್ಗೆ ಚಾನ್ಸ್ ಕೊಡ್ತಾರೆ, ನಾವು ನೀರು ಮಣ್ಕಾಲಕ್ಕೆ ಕರ್ತನ ದೃಷ್ಟಿಸಿ ನೋಡ್ಬೇಕು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆಯಲ್ಲಿ ಒಂದು ಫಲ ಇರಬೇಕು. ಹಲ್ಲೆಲೂಯಾ. ಫಲ ಇಲ್ಲ ಅಂತಂದ್ರೆ ನಾವೇನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಯಾಕಂತಂದ್ರೆ ದೇವರ ಕಾಲಿನ ಹಿಂಬಾಲಿಸೋನು ಎಂದಿಗೂ ಸೋಲುವುದೇ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೋಲ್ತಾರ? ದೇವರ ಕಾರ್ಯವನ್ನು ಹಿಂಬಾಲಿಸೋದು ಎಂದಿಗೂ ಸೋಲುವುದೇ ಇಲ್ಲ. ಹಲ್ಲೆಲೂಯಾ. ನೋಡಿ ಏನ್ ಹೇಳ್ತಾರೆ ವಾಕ್ಯ, ಮತ್ತೊಂದ್ಸಲ ಓದಿ ಪ್ರಾರ್ಥನೆಗೆ ಹೋಗೋಣ ನಾವು. ಅರ್ಥ ಆಯ್ತು ವಾಕ್ಯ? ನಮ್ಮನ್ನ ಕರೆದವನು ಯಾರಂತೆ? ಯೇಸು ಸ್ವಾಮಿ. ಹಲ್ಲೆಲೂಯಾ. ನಂಬಿಕೆ ನೇರವಾಗಿ ಪ್ರಾರ್ಥನೆ ಮಾಡೋಣ.